ನಮಸ್ಕಾರ ಸ್ನೇಹಿತರೆ ರೀನೋಟಿಫಿಕೇಶನ್ ಆಗಿದೆ. ಬಳ್ಳಾರಿ DCC ಬ್ಯಾಂಕ್ಸ್ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅಪ್ಲೈ ಮಾಡೋರು ಮಾಡ್ಬೋದು. ಬಟ್ ಇಲ್ಲಿ ಒಂದ್ ಥಿಂಗ್ ಏನು ಅಂತಂತಂದ್ರೆ, ಪ್ರಮುಖವಾಗಿ ನೋಡೋದಾದ್ರೆ, ಪ್ರತಿ ಬಾರಿ ಅಂದ್ರೆ ಲಾಸ್ಟ್ ಬಾರಿ ಯಾರು ಅಪ್ಲೈ ಮಾಡಿದ್ರಿ ಅವರು ಕೂಡ ಈಗ ಅಪ್ಲೈ ಮಾಡ್ಬೇಕಾಗತ್ತೆ. ಡೀಟೇಲ್ ಕೊಡ್ತಾ ಹೋಗ್ತೀನಿ ನೋಡಿ. ಇದು ಆಲ್ರೆಡಿ ನೋಟಿಫಿಕೇಶನ್ ಆಗಿತ್ತು 6/4/2026. ಒಳ ಮೀಸಲಾತಿ SC ಕ್ಯಾಟಗರಿಯ ಒಂದು 15%ಗೆ ABC ಅಳವಡಿಸ್ಕೋಬೇಕಾಗಿತ್ತು. ಹಾಗಾಗಿ ಅದನ್ನ ವಾಪಸ್ ತಗೊಂಡಿದ್ರು. ಈಗ 1/6/2020 ಪುನಃ ರೀನೋಟಿಫಿಕೇಶನ್ ಮರು ಅಧಿಸೂಚನೆ ಹೊರಡಿಸಿದ್ದಾರೆ. 82 ಹುದ್ದೆಗಳಿಗೆ ನಾನು ಕಂಪ್ಲೀಟ್ ಡೀಟೇಲ್ ಕೊಡ್ತೀನಿ. ಯಾವ ಹುದ್ದೆಗಳು, ಯಾವ ನೋಟಿಫಿಕೇಶನ್ಸ್ ಇದೆ ಅಂದ್ರೆ ಹುದ್ದೆಗಳಿಗೆ ನಿಮ್ಮ ಒಂದು ವರ್ಗವಾರು ಯಾವ್ದಾವ್ದಕ್ಕೆ ಪೋಸ್ಟ್ ಇದೆ, ಡೀಟೇಲ್ ತಿಳಿಸ್ತಾ ಹೋಗ್ತೀನಿ. ಇದಕ್ಕಿಂತ ಮುಂಚೆ ಪ್ರಮುಖವಾಗಿ ಅವಾಗ ಯಾರು ಅಪ್ಲೈ ಮಾಡಿದ್ರಿ, ಓಕೆ 6/4 ಅವಾಗ ಯಾರು ಅಪ್ಲೈ ಮಾಡಿದ್ರಿ ಅವ್ರಿಗೂ ಕೂಡ ಮರು ಆನ್ಲೈನ್ ಮೂಲಕ ಕಡ್ಡಾಯವಾಗಿ ಅಗತ್ಯ ದಾಖಲೆಗಳನ್ನು ಮರು ಅಪ್ಲಿಕೇಶನ್ ಸಲ್ಲಿಸತಕ್ಕದ್ದು ಅಂತ ಕೊಟ್ಟಿದ್ದಾರೆ. ಇಫ್ ಯು ಆರ್ ನಾಟ್ ಗೋಯಿಂಗ್ ಟು ಅಪ್ಲೈ ಇಟ್, ನಿಮ್ಮದು ಗ್ಯಾರಂಟಿ ಎಕ್ಸಾಮ್ಗೆ ಅಡ್ಮಿಟ್ ಕಾರ್ಡ್ ಬರಲ್ಲ. ಸೊ ಆಲ್ರೆಡಿ ಅಪ್ಲೈ ಮಾಡೋರು ಕೂಡ ಅಪ್ಲೈ ಮಾಡಬೇಕು. ಸೊ ಆದ್ರೆ ಸರ್ ದುಡ್ಡು ಕಟ್ಟಂಗಿಲ್ಲ ಅಷ್ಟೇ, ಪುನಃ ಅಪ್ಲೈ ಮಾಡಬೇಕು. ಅಂದ್ರೇನು, ಆನ್ಲೈನ್ ಮೂಲಕ ಮರು ಅರ್ಜಿ ಸಲ್ಲಿಸುವ ಅರ್ಹ ವಿದ್ಯಾರ್ಥಿಗಳು ತಮ್ಮ ಅರ್ಜಿಯಲ್ಲಿ ಹಿಂದೆ ಶುಲ್ಕದೊಂದಿಗೆ ಸಲ್ಲಿಸುವ ಅರ್ಜಿ ನೋಂದಣಿ ಸಂಖ್ಯೆ ಏನಿರುತ್ತೆ, ಲಾಸ್ಟ್ ಟೈಮ್ ನಿಮ್ದು ಅಪ್ಲಿಕೇಶನ್ ರಿಜಿಸ್ಟರ್ ನಂಬರ್ ಏನಿರುತ್ತಲ್ಲ, ಅದನ್ನ ನೀವು ವಾಪಸ್ ಅಪ್ಲಿಕೇಶನ್ ನಿಮ್ಮ ಒಂದು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕ್ತಿರಲ್ಲ, ಅವಾಗ ಅದನ್ನ ಸ್ಪಷ್ಟವಾಗಿ ನಮೂದಿಸಿ ತಿದ್ದುಪಡಿ ಮಾಡುವುದಿದ್ದರೆ ಮಾಡಿಕೊಂಡು, ನೀವೇನಾರು ಹಳೇದೇನಾರು ಹಾಕ್ಬಿಟ್ಟೆ ಸರ್ ಏನ್ ಮಾಡೋದು, ಹಿಂಗಾಗೋಗಿದೆ, ಮ್ಯಾಕ್ಸ್ ಕಾರ್ಡ್ ಹಾಕಿರ್ಲಿಲ್ಲ, ಮತ್ತೊಂದು ಅಂದ್ರೆ ಈಗೆಲ್ಲ ವಾಪಸ್ ತಿದ್ದುಪಡಿನೂ ಮಾಡಿಕೊಂಡು ಮತ್ತೊಮ್ಮೆ ಅಪ್ಲೋಡ್ ಮಾಡಿ ಮರು ಅರ್ಜಿ ಸಲ್ಲಿಸತಕ್ಕದ್ದು. ಈಗಾಗಲೇ ಅರ್ಜಿಯೊಂದಿಗೆ ಅರ್ಜಿ ಶುಲ್ಕ ಪಾವತಿಸುವ ಅಭ್ಯರ್ಥಿಗಳು ಪ್ರತ್ಯೇಕವಾಗಿ ಪುನಃ ಅರ್ಜಿ ಸಲ್ಲಿಸುವ ಅಗತ್ಯ ಇರುವುದಿಲ್ಲ. ಅಂದ್ರೆ ನೀವು ವಾಪಸ್ ದುಡ್ಡು ಕಟ್ಟುವ ಅಗತ್ಯ ಇರಲ್ಲ, ಬಟ್ ಅಪ್ಲಿಕೇಶನ್ ಹಾಕ್ಬೇಕು. ಏನಂತ ಹಾಕ್ಬೇಕು, ನಾವು ಆಲ್ರೆಡಿ ಸಲ್ಲಿಸಿದ್ನಿ. ನೀವು ಅಪ್ಲೈ ಮಾಡ್ಬೇಕಾದ್ರೆ ಅಲ್ಲಿ ನಿಮ್ಗೊಂದು ಆಪ್ಷನ್ಸ್ ಕೊಟ್ಟಿರ್ತಾರೆ ಅನ್ಕೋತೀನಿ, ಅರ್ಜಿ ನೋಂದಣಿ ಸಂಖ್ಯೆ, ಓಕೆ, ಶುಲ್ಕದೊಂದಿಗೆ ಸಲ್ಲಿಸಿರುವ ಶುಲ್ಕ ಪಾವತಿ ಮಾಡಿದ್ಮೇಲೆ ನಿಮ್ಗೊಂದು ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತಲ್ಲ, ಅದನ್ನ ಅಲ್ಲಿ ಸ್ಪೆಸಿಫೈ ಮಾಡಿಬಿಟ್ರೆ ಆಗ ನೀವು ಯಾವುದೇ ದುಡ್ಡು ಕಟ್ಟಂಗಿಲ್ಲ. ಆದ್ರೆ ಅಪ್ಲಿಕೇಶನ್ ಹಾಕ್ಲೇಬೇಕು. ಆಲ್ರೆಡಿ ಹಾಕಿರೋರು ಕೂಡ, ಹೊಸದಾಗಿ ಹಾಕೋರು ಅವರು ಹೊಸದಾಗಿ ಆಸ್ ಯೂಶುವಲ್ ಇದು ಮಾಡಬೇಕು, ಏನೋ ಪೇಮೆಂಟ್ ಮಾಡಿ ಮಾಡಬೇಕು, ಅಪ್ಲಿಕೇಶನ್ ಹಾಕಬೇಕು. ಅಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಇದೆ ಸ್ನೇಹಿತರೆ, ಇದನ್ನೆಲ್ಲ ನಾನು ಸ್ಟಾರ್ಟಿಂಗ್ ಯಾಕೆ ತಿಳಿಸ್ತಾ ಇದ್ದೀನಿ ಅಂದ್ರೆ ಕನ್ಫ್ಯೂಷನ್ ಕ್ಲಿಯರ್ ಆಗಲಿ ಅಂತ. ಸೊ ಇನ್ನೊಂದು ಪಾಯಿಂಟ್ ಏನು ಅಂದ್ರೆ, ಲಾಸ್ಟ್ ಟೈಮ್ ಅಪ್ಲೈ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ. ಅಪ್ಲೈ ಮಾಡಿರೋರು ಈಗ ಅಪ್ಲಿಕೇಶನ್ದು ಪೇಮೆಂಟ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ, ದುಡ್ಡು ಕಟ್ಟಿರಲ್ಲ, ಆ ಥರದ್ದು ಏನೋ ಇದ್ರೆ ಬೇಕಾದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದು, ಮರು ಅರ್ಜಿ ಸಲ್ಲಿಸಬಹುದು. ಏನೋ ನೀವು ದುಡ್ಡು ಕಟ್ಟಬೇಕು ಅದನ್ನ ಕಂಪ್ಲೀಟ್ ಪ್ರೋಸೆಸ್ ಮಾಡ್ಕೊಂಡು ಅವರು ಕೂಡ ಹಾಕ್ಬೋದು. ಅಂದ್ರೆ ಹೊಸದಾಗಿ ಅಪ್ಲೈ ಮಾಡೋರು ಕೂಡ ಅಪ್ಲೈ ಮಾಡಿ, ಹಳಬ್ರು ಕೂಡ ಅಪ್ಲೈ ಮಾಡಿ. ಆದ್ರೆ ಹಳಬ್ರಿಗೆ ಯಾರು ಈಗ ಅಪ್ಲೈ ಮಾಡಿ ದುಡ್ಡು ಕಟ್ಟಿದ್ರೆ ಲಾಸ್ಟ್ 2 months ನೋಟಿಫಿಕೇಶನ್ ಆದಾಗ ಅವರು ದುಡ್ಡು ಕಟ್ಟಂಗಿಲ್ಲ ಅಷ್ಟೇ. ಯಾಕಂದ್ರೆ ಅಲ್ಲಿ ನೀವು ಆ ಒಂದು ರಿಜಿಸ್ಟ್ರೇಷನ್ ನಂಬರ್ ಹಾಕ್ಬೇಕಷ್ಟೇ. ಓಕೆ, ಮತ್ತೆ ಅಪ್ಲೈ ಮಾಡಕ್ಕೆ ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಹಾಗಾದ್ರೆ ಯಾವ್ಯಾವ ಹುದ್ದೆಗಳಿದೆ. SDA, FDA, ಜೂನಿಯರ್ ಅಸಿಸ್ಟೆಂಟ್ ಡ್ರೈವರ್ ಹುದ್ದೆಗಳಿದೆ. FDA ಬಂದ್ರೆ 22 ಹುದ್ದೆಗಳು. ಅದರಲ್ಲಿ ಹೈದರಾಬಾದ್ ಕರ್ನಾಟಕ, ಯಾಕಂದ್ರೆ ಬಳ್ಳಾರಿ ನಿಮ್ಗೆ ಹೈದರಾಬಾದ್ ಕರ್ನಾಟಕ ಬರುತ್ತೆ, ಅಲ್ಲಿ 18 ಹುದ್ದೆಗಳಿದೆ. ಅದರ ಒಂದು ಮೀಸಲಾತಿ ನೋಡ್ಕೊಳ್ಳಿ. ಓಕೆ, ಅಕಸ್ಮಾತ್ ಈಗ ಸಿಲಿ ಯಾರು ಇಲ್ಲ ಅಂದ್ರೆ ಅದು ಸಾಮಾನ್ಯವಾಗಿ ಹೋಗುತ್ತೆ. ಸೊ ಇವೆಲ್ಲ ನಮ್ಗೆ ಗೊತ್ತಿದೆ, SC ಸಾಮಾನ್ಯವಾಗಿ ಹೋಗುತ್ತೆ. ಸೊ ಪ್ರವರ್ಗ 1. ಸೊ ಈ ತರ ಅಕಸ್ಮಾತ್ ಈಗ ಗ್ರಾಮೀಣ ಅಭ್ಯರ್ಥಿಗಳಲ್ಲಿ ಯಾರು ಸಾಮಾನ್ಯದಲ್ಲಿ ಅಪ್ಲೈ ಮಾಡಿಲ್ಲ, ಗ್ರಾಮೀಣ ಅಭ್ಯರ್ಥಿ ಅಂದ್ರೆ ಈ ಪೋಸ್ಟ್ ಜನರಲ್ಗೆ ಹೋಗುತ್ತೆ. ಇವೆಲ್ಲ ಕಾಮನ್, ಇದು ನಿಮಗೆ ಗೊತ್ತೇ ಇರುತ್ತೆ. ಈ 22 ಪೋಸ್ಟ್ 18 ನಿಮ್ಗೆ ಹೆಚ್ಚಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಇನ್ನು 4 ನಾನ್ ಹೈದರಾಬಾದ್ ಕರ್ನಾಟಕದವರು, ಅಂದ್ರೆ ಈ ಒಂದು ಹೈದರಾಬಾದ್ ಕರ್ನಾಟಕ ಜಿಲ್ಲೆ ಬಿಟ್ಟು ಆಲ್ ಓವರ್ ಕರ್ನಾಟಕ ಯಾರು ಇರ್ತೀರ, ಈಗ ಬೆಂಗಳೂರಲ್ಲಿ ಇರ್ತೀರಾ, ಮೈಸೂರಲ್ಲಿ ಇರ್ತೀರಾ, ಮಂಗಳೂರಲ್ಲಿ ಇರ್ತೀರಾ, ಬೆಳಗಾವಿಲಿ ಇರ್ತೀರಾ, ಅವರು ಕೂಡ ಈ 4 ಹುದ್ದೆಗಳಿಗೆ ಅಪ್ಲೈ ಮಾಡಬಹುದು. ಇದು ಎಕ್ಸ್ಕ್ಲೂಸಿವ್ಲಿ ಫಾರ್ ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದವರಿಗೆ. ಮತ್ತೆ ಈ 4 ಹುದ್ದೆಗಳಿಗೆ ಕೂಡ GMಗೆ 2 ಇದೆ, SC ಕ್ಯಾಟಗರಿ Aಗೆ ಇಲ್ಲಿ ನೋಡ್ಬೋದು ಒಂದಿದೆ, STಗೆ ಒಂದಿದೆ, ಒಟ್ಟು 4 ಹುದ್ದೆ ಇದೆ. ಇನ್ನು FDA ಬಂದ್ರೆ ಆಯ್ತು. ಈಗ SDA ಬಂದ್ರೆ 28 ಹುದ್ದೆ. ಅದರಲ್ಲಿ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕದ ರೀಜನ್ಸ್ಗಿದೆ. ಸೊ ಇಲ್ಲಿ ನೋಡ್ಕೋಬಹುದು ನಿಮ್ಗೆ ಯಾವ ಕ್ಯಾಟಗರಿ 11 GMಗಿದೆ. SC ST ಗೆ ನೋಡ್ತಾ ಹೋದ್ರೆ ನೋಡಿ, ಒಂದಿದೆ, SC Bಗೆ ಒಂದಿದೆ, Cಗೆ ಒಂದಿದೆ, STಗೆ ಒಂದಿದೆ, ಕ್ಯಾಟಗರಿ 1ಗೆ ಒಂದಿದೆ, 2Aಗೆ 3 ಇದೆ, 2Bಗೆ ಒಂದಿದೆ, 3Aಗೆ ಒಂದಿದೆ, 3Bಗೆ ಒಂದಿದೆ. ಅಂಡ್ ಇದರಲ್ಲಿ ನಾನ್ ಹೈದರಾಬಾದ್ ಕರ್ನಾಟಕ, ಅದರ್ ರೀಜನ್ಸ್, ಹೈದರಾಬಾದ್ ಕರ್ನಾಟಕ ಬಿಟ್ಟು ಅದರ್ ರೀಜನ್ಸ್ ಜಿಲ್ಲೆಗಳೇನಿದೆ ಅವ್ರಿಗೆ 6 ಹುದ್ದೆಗಳಿದೆ. ಇಲ್ಲಿ GMಗೆ 3, 2Aಗೆ 1, 3Aಗೆ 1, 3Bಗೆ 1, ಒಟ್ಟು 6 ಹುದ್ದೆಗಳಿದೆ. ಇದು SDA ಆಯ್ತು. ಮತ್ತೆ ನೆಕ್ಸ್ಟ್ ವಾಹನ ಚಾಲಕರು 1 ಹುದ್ದೆ ಇದೆ. ಸ್ಯಾಲರಿಗಳು ಇಲ್ಲೇ ಇದೆ, ನೋಡ್ಕೋಬಹುದು ನೀವು. ಸ್ಯಾಲರಿಗಳನ್ನು ಕೊಟ್ಟಿದ್ದೀನಿ ಇಲ್ಲಿ, ಒಳ್ಳೆ ಸ್ಯಾಲರಿನೇ ಇದೆ.
ರೇಂಜು. FDA ಸ್ಯಾಲ್ರಿನೂ ನೋಡ್ಕೋಬಹುದು, ಒಳ್ಳೆ ಸ್ಯಾಲ್ರಿ ರೇಂಜ್ ಇದೆ. ಓಕೆ, ಸೊ ನೆಕ್ಸ್ಟ್ ಬಂದರೆ ನಿಮಗೆ ಸ್ನೇಹಿತರೆ ಡ್ರೈವರ್ಗೆ ಒಂದೇ ಹುದ್ದೆ ಇರೋದು, ಹೈದರಾಬಾದ್ ಕರ್ನಾಟಕ GM ಒಂದಿದೆ. ಓಕೆ, ಇನ್ನು ಅದು ಬಿಟ್ಟರೆ ಕಿರಿಯ ಜೂನಿಯರ್ ಅಸಿಸ್ಟೆಂಟ್ ಅಂತ ಕರಿತೀವಿ ಅಲ್ವಾ ಸರ್. ಇಲ್ಲಿ ಬರೋದಾದ್ರೆ 26 ಹುದ್ದೆಗಳಿದೆ. ಓಕೆ, 26 ಹುದ್ದೆಗಳು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವುದಕ್ಕೆ? HKಗೆ. ಒಟ್ಟು 31 ಇರೋದು, HKಗೆ 26 ಹುದ್ದೆಗಳು. ಯಾವ್ಯಾವ ಕ್ಯಾಟಗರಿ ಎಷ್ಟೆಷ್ಟಿದೆ ನೋಡ್ಕೊಳ್ಳಿ. ಅದರಲ್ಲಿ ಕಂಪ್ಲೀಟ್ ಹಾರಿಜಾಂಟಲ್ ರಿಸರ್ವೇಷನ್, ವರ್ಟಿಕಲ್ ರಿಸರ್ವೇಷನ್ ಎಲ್ಲ ಕೊಟ್ಟಿದ್ದಾನೆ. ಹುದ್ದೆವಾರು ವರ್ಗೀಕರಣ ಕೊಟ್ಟಿದ್ದಾನೆ, ನೋಡ್ಕೊಳ್ಳಿ. ಇನ್ನು ನಾನ್ HK ಬಂದರೆ 5 ಹುದ್ದೆಗಳಿದೆ. GMಗೆ 3, SC ಕ್ಯಾಟಗರಿ Bಗೆ 1, 2Bಗೆ 1, ಒಟ್ಟು 5 ಹುದ್ದೆಗಳು ಇದೆ ಸ್ನೇಹಿತರೆ. ಇನ್ನು ಕ್ವಾಲಿಫಿಕೇಶನ್ ಏನು? ಕ್ವಾಲಿಫಿಕೇಶನ್ ನಾನು ಇಲ್ಲಿ ತೋರಿಸ್ತೀನಿ ಇನ್ನೊಂದ್ಸಲ, ಯಾಕೆ ಹೊಸದಾಗ ಅಪ್ಲೈ ಮಾಡಿರ್ತೀರಲ್ಲ, ಹಳೊಬ್ಬರಿಗೆ ಗೊತ್ತಿರತ್ತೀವಲ್ಲ ಲಾಸ್ಟ್ ನೋಟಿಫಿಕೇಶನ್ ಆದಾಗಲೇ. FDA ಬಂದು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಪದವಿ ಹೊಂದಿದ್ರೆ ಸಾಕು, ಕನ್ನಡ ಓದಕ್ಕೆ ಬರೆಯೋಕ್ಕೆ ರೀಡ್ ಆಗಕ್ಕೆ ಗೊತ್ತಿರಬೇಕು, ಕಂಪ್ಯೂಟರ್ ಬಗ್ಗೆ ಜ್ಞಾನ ಇರಬೇಕಷ್ಟೇ. ಇಲ್ಲಿ ಸರ್ಟಿಫಿಕೇಟ್ ಕೇಳಿಲ್ಲ, ಕಂಪ್ಯೂಟರ್ ನಿರ್ವಹಣೆ, ಕಂಪ್ಯೂಟರ್ ಆಪರೇಟ್ ಮಾಡಕ್ಕೆ ಗೊತ್ತಿರಬೇಕು. ಅದೇ ಥರ FDA ಬಂದರೆ ಇಲ್ಲೂ ಅಷ್ಟೇ ದ್ವಿತೀಯ PUC ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂತ ಕೊಟ್ಟ. ಇಲ್ಲಿ PUC, ಇದು ಡಿಗ್ರಿ. ಇದು ಅಷ್ಟೇ ದ್ವಿತೀಯ ತತ್ಸಮಾನ ಅಂದರೆ ಮೋಸ್ಟ್ ಪ್ರಾಬಬ್ಲಿ ಡಿಪ್ಲೊಮಾ ತಗೋಬಹುದು ಅನ್ಕೋತೀನಿ, ಅಪ್ಲೈ ಮಾಡ್ಬೋದು ಅನ್ಕೋತೀನಿ. ನೋಡಿ, ನೀವು ಅಪ್ಲೈ ಮಾಡ್ಬೇಕಾದ್ರೆ ಡಿಪ್ಲೊಮಾ ಕ್ಯಾಟಗರಿ ಇದ್ರೆ ಅವರು ಅಪ್ಲೈ ಮಾಡಿ. ಮತ್ತೆ SSLC. ಓಕೆ, SSLC ಅವರು ಕೂಡ ಇಲ್ಲಿ ವಾಹನ ಚಾಲಕರಿಗೆ SSLC ಆಗಿದ್ರೆ ಸಾಕು, ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಹಿರಿಯ ಸೇವಕರು ಜೂನಿಯರ್ ಅಸಿಸ್ಟೆಂಟ್, ಅದು ಕೂಡ SSLC ಇದ್ರೆ ಸಾಕು. ಅಂದ್ರೆ ಕನ್ನಡ ಒಂದು ಭಾಷೆಯಾಗಿ ಓದಿರ್ಬೇಕಷ್ಟೇ. ಸೊ ಇದು ಕ್ವಾಲಿಫಿಕೇಶನ್ ಅಂದ್ರೆ ಡಿಗ್ರಿ, PUC ಅಂಡ್ ತತ್ಸಮಾನ ಅಂತ ಕೊಟ್ಟಿದ್ದಾನೆ, ಅಥವಾ ತತ್ಸಮಾನ ಅಂದ್ರೆ ಡಿಪ್ಲೊಮಾ ಕನ್ಸಿಡರ್ ಮಾಡ್ತಾನೆ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ನೋಡಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ವಯೋಮಿತಿ ಬಂದ್ರೆ ಆಸ್ ಯೂಶುವಲ್ ಸರ್, 5 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟು SC ST ಕ್ಯಾಟಗರಿ ಪ್ರವರ್ಗ 1ಗೆ 40 ವರ್ಷ ಇದೆ, GMಗೆ 35. ಓಕೆ, ಸೊ ಇದು ನೋಡ್ಕೊಳ್ಳಿ ಆಸ್ ಪರ್ ನಿಮ್ದು. ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಸೀಟ್ ಅಲ್ಲ, ಬಟ್ ಏಜ್ ಕ್ರಾಸ್ ಲಿಮಿಟ್ ಏನೋ 6/4/2026 ಏನು ಪ್ರಕಟಣೆ ಹೊಂದಿತ್ತಲ್ಲ, ಅದರ ಪ್ರಕಾರ ಲಾಸ್ಟ್ ಡೇಟ್ 30/6/2026 ಏನು ಇದೆಯಲ್ಲ ಈಗ ಅಪ್ಲೈ ಮಾಡೋಕ್ಕೆ. ಸೊ ಆ ಒಂದು ಲಾಸ್ಟ್ ಡೇಟ್ ಅಡಿಯಲ್ಲಿ ತಗೊಂಡಿರ್ತಕ್ಕಂಥದ್ದು. ಓಕೆ, ಅಷ್ಟು ಒಂದು ಡೇಟ್ ಒಳಗೆ ನಿಮ್ಮ ಈ ಒಂದು ಏಜ್ ಒಂದು ಕೂತಿರಬೇಕು, ಒಂದು ಈ ಸ್ಟೇಜ್ ಇರಬೇಕು ಈ ಡೇಟ್ ಒಳಗೆ ಅಂತ ಅವನು ಒಂದು ಕಟ್ ಆಫ್ ಕೊಟ್ಟಿದ್ದಾನೆ. ಇನ್ನು ಇದು ಬಿಟ್ಟರೆ ಅರ್ಜಿ ಶುಲ್ಕ. ಓಕೆ, ನೋಡಿ, ಆಲ್ರೆಡಿ ಅಪ್ಲೈ ಮಾಡಿರೋರು ಮಾಡಂಗಿಲ್ಲ, ಹೊಸದಾಗ ಅಪ್ಲೈ ಮಾಡೋರಿಗೆ 2A 2B 3B ಅವ್ರಿಗೆ 1,000 ರೂಪಾಯಿ ಪ್ಲಸ್ ಗೇಟ್ ವೇ ಚಾರ್ಜಸ್ ಇರುತ್ತೆ. ಕ್ಯಾಟಗರಿ SC ST ಅಂಡ್ ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ ಪ್ಲಸ್ ಗೇಟ್ ವೇ ಚಾರ್ಜಸ್ ಇರುತ್ತೆ. ಇವತ್ತಿಂದ ಅಪ್ಲೈ ಮಾಡ್ಬೋದು. ನಾನು ಆಲ್ರೆಡಿ ಹೇಳಿದ್ದೀನಿ, ಅಪ್ಲೈ ಲಿಂಕ್ ಕೊಟ್ಟಿರ್ತೀನಿ, ಅಥವಾ ಡೈರೆಕ್ಟಾಗಿ ನೀವು ವೆಬ್ಸೈಟ್ಗೆ ಹೋದ್ರೂ, ಅವರು ಬಳ್ಳಾರಿ DCC ಬ್ಯಾಂಕ್ ವೆಬ್ಸೈಟ್ಗೆ ಹೋದ್ರೂ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೊನೆ ದಿನಾಂಕ ಇದೇ ತಿಂಗಳು 30ನೇ ತಾರೀಕು ಕೊನೆ ದಿನಾಂಕ ಸ್ನೇಹಿತರೆ. ಆನ್ಲೈನಲ್ಲೇ ಅಪ್ಲೈ ಮಾಡಬೇಕು, ಆನ್ಲೈನಲ್ಲೇ ನೀವು ದುಡ್ಡು ಕೂಡ ಕಟ್ಟಬೇಕಾಗತ್ತೆ. ಓಕೆ, ಫೈನ್ ಸರ್. ಇನ್ನು ಎಕ್ಸಾಮಿನೇಷನ್ ಪ್ಯಾಟರ್ನ್ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ. ವ್ಯವಸ್ಥಾಪಕರು ಅಥವಾ ಪ್ರಥಮ ದರ್ಜೆ ಸಹಾಯಕರು ಯಾವುದೇ ಹುದ್ದೆಗಾಗಲಿ ನೀವು ನೋಡೋದಾದ್ರೆ 200 ಅಂಕ ಇದೆ ಇಲ್ಲಿ, 200 FDAಗೆ. ಈ 200 ಅಂಕದನ್ನ ನೀವು ಅವನು ಏನ್ ಮಾಡ್ತಾನೆ ಅಂತಾನೆ 85 ಅಂಕ ಕೇಳಿಸ್ತಾನೆ, 15 ಅಂಕ ನಿಮಗೆ ಇಂಟರ್ವ್ಯೂ ಇರುತ್ತೆ. ಸೊ ಒಂದಿಷ್ಟು ಫೈಲ್ ಕರಿತಾನೆ, ಅಂದ್ರೆ ನೀವು ಏನು ಶಾರ್ಟ್ ಲಿಸ್ಟ್ ಆಗ್ತೀರಾ, ಈಗ ಒಂದು ಹುದ್ದೆಗೆ 5 ಹುದ್ದೆ ತರ ಕರಿತಾನೆ. ಇದು FDAಗೆ ಏನೇನಿರುತ್ತೆ, ಕನ್ನಡ ಭಾಷೆ ಇರುತ್ತೆ 50, ಇಂಗ್ಲಿಷ್ 25 ಇರುತ್ತೆ, ಜಿಕೆಲಿ ಸ್ಟ್ಯಾಟಿಕ್ GK ಇರುತ್ತೆ, ಮತ್ತೆ ಕರೆಂಟ್ ಅಫೇರ್ಸ್ನ ಸ್ವಲ್ಪ ಜಾಸ್ತಿ ಕೇಳ್ತಾನೆ. ಇತ್ತೀಚೆಗೆ ಮೆಂಟಲ್ ಎಬಿಲಿಟಿ ಕೂಡ ಸೇರಿಸ್ತಾನೆ ಇದ್ರ ಜೊತೆಗೆ, ಹಂಗಾಗಿ ಇದು ಕೂಡ ನೋಡ್ಕೋಬೇಕು 25. ಬೇರೆ ಬೇರೆ DCC ಬ್ಯಾಂಕ್ ಇಲ್ಲಲ್ಲ, ಬಳ್ಳಾರಿ ಲಾಸ್ಟ್ ಒಂದು 3-4 ವರ್ಷದಿಂದ ಆದಾಗ ಅವಾಗ ಯಾವ್ದು ಮೆಂಟಲ್ ಎಬಿಲಿಟಿ ಕೇಳಿರಲಿಲ್ಲ, ಬಟ್ ಈ ಸಲನೂ ಕೇಳಲ್ಲ ಅನ್ಕೋತೀನಿ. ಈಗ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಕೇಳಿದ್ದ. ಹಂಗಾಗಿ ಸಹಕಾರಿ ವಿಷಯ ಕೋಆಪರೇಟಿವ್ 50 ಮಾರ್ಕ್ಸ್ ಇದೆ, ಭಾರತ ಸಂವಿಧಾನ 25 ಸಪ್ರೇಟ್ ಸೆಕ್ಷನ್. ಬ್ಯಾಂಕಿಂಗ್, ಯಾಕಂದ್ರೆ DCC ಬ್ಯಾಂಕ್ ಆಗಿರೋದ್ರಿಂದ ಬ್ಯಾಂಕಿಂಗ್ ನಿಮಗೆ ನಾರ್ಮಲ್ ಬ್ಯಾಂಕಿಗೂ ಕೇಳ್ತಾನೆ, ಮತ್ತೆ ನಿಮಗೆ ಕೋಆಪರೇಟಿವ್ ರಿಲೇಟೆಡ್ ಬ್ಯಾಂಕಿಂಗ್ ಕ್ವಶನ್ಗಳು ಇರುತ್ತೆ. ಒಟ್ಟು 200 ಮಾರ್ಕ್ಸ್. ಓಕೆ, ಇದನ್ನೇನೇನು ಓದಬೇಕೆಲ್ಲ ಹೇಳ್ತೀನಿ. ಇದು FDA. SDAಗೂ ಕೂಡ ಸೇಮ್ ಸಿಲೆಬಸ್, ಸ್ವಲ್ಪ ಲೆವೆಲ್ ಕಮ್ಮಿ ಇರುತ್ತೆ ಅಷ್ಟೇ. ಓಕೆ, 200 ಮಾರ್ಕ್ಸ್. ಇನ್ನು ವಾಹನ ಚಾಲಕರು ಮತ್ತೆ ಜೂನಿಯರ್ ಅಸಿಸ್ಟೆಂಟ್ ಬಂದ್ರೆ ಅವ್ರು 100 ಮಾರ್ಕ್ಸ್ ಇರುತ್ತೆ, ಕನ್ನಡ ಮತ್ತೆ GK ಇರುತ್ತೆ ಅಷ್ಟೇ 50 ಮಾರ್ಕ್ಸ್ಗೆ. ಎಲ್ಲ ಒಂದೊಂದು ಮಾರ್ಕ್ಸ್ಗಳು, ಒಂದೊಂದು ನೆಗೆಟಿವ್ ಮಾರ್ಕ್ಸ್ ಸ್ನೇಹಿತರೆ. ಅಂಡ್ ಇಲ್ಲಿ ಇದಕ್ಕೆ ಹೆಂಗಪ್ಪ ಓದು, ಆಲ್ರೆಡಿ ನಮ್ದು ಪ್ಲೇ ಲಿಸ್ಟ್ ಇದೆ. ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ರೆ ನಿಮಗೆ ಕೋಆಪರೇಟಿವ್ ಅಂತ ನಮ್ದು ಕೋಆಪರೇಟಿವ್ ಮೂವ್ಮೆಂಟ್ ಅಂತಾನೆ ಇದೆ, ಅಲ್ಲಿ ಹೋದ್ರೆ 170+ ವಿಡಿಯೋಸ್ ಇದೆ, ಥಿಯರಿ ಕ್ಲಾಸ್ ಎಲ್ಲ ಸಿಗುತ್ತೆ ನಿಮಗೆ, ಫ್ರೀ ಆಗಿ ನೋಡ್ಕೋಬಹುದು. ಅದರ್ವೈಸ್ ನಮ್ಮ ಒಂದು ಸ್ಟ್ರಕ್ಚರ್ಡ್ ಕೋರ್ಸ್ ಇದೆ, DCC ಬ್ಯಾಂಕ್ ಅಂಡ್ KMF ಡೈರಿ ಕೋರ್ಸ್ ಅಂತ 499 ಆಗುತ್ತೆ. ಇದರಲ್ಲಿ ಏನೇನಿರುತ್ತೆ ಅಂದ್ರೆ ನಿಮಗೆ ಈಗ ಸಿಲೆಬಸ್ ಏನೇನು ಹೇಳಿದೆ ಸರ್, ಈಗ ಕೋಆಪರೇಟಿವ್ಗೆ ಥಿಯರಿ ಇರುತ್ತೆ, ಅದಾದ್ಮೇಲೆ ಪ್ರಶ್ನೋತ್ತರಗಳು ಸೇರಿಸೋ ಒಂದು 300 ಪ್ರಶ್ನೋತ್ತರಗಳ ಸೀರೀಸ್, ನಿಮಗೆ 300-400 ಪ್ರಶ್ನೋತ್ತರಗಳ ಸೀರೀಸ್ ವಿಡಿಯೋಸ್ ಇರುತ್ತೆ. ಮತ್ತೆ KMF ಬಗ್ಗೆನೂ ಕೂಡ ಇರುತ್ತೆ. ಇದರಲ್ಲಿ KMF ಓದಬೇಕಾಗುತ್ತೆ, ಯಾಕಂದ್ರೆ ಕೋಆಪರೇಟಿವ್ KMF ಕೂಡ
ಅದ್ರ ಬಗ್ಗೆನೂ ಕೂಡ ನಿಮಗೆ ಥಿಯರಿ ಕ್ಲಾಸು ಮತ್ತೆ ಪ್ರಶ್ನೋತ್ತರ 100 MCQs ಇರುತ್ತೆ. ಮತ್ತೆ ಕನ್ನಡ ಗ್ರಾಮರ್ ಇದೆ, ಇಂಗ್ಲಿಷ್ ಗ್ರಾಮರ್ ಇದೆ. ಅದು ಓದಿದ್ಮೇಲೆ ಅದರ ಒಂದು ಪ್ರಶ್ನೋತ್ತರಗಳು 100 ಕ್ವಶನ್ 50 ಕ್ವಶನ್ ಕನ್ನಡ ಇಂಗ್ಲಿಷ್ದು ಆ ವಿಡಿಯೋಸ್ಗಳಿರುತ್ತೆ. ನಿಮಗೆ ಡೀಟೇಲ್ ಎಕ್ಸ್ಪ್ಲನೇಷನ್ಸ್ ಇರುತ್ತೆ ಅಲ್ಲಿ. ಮತ್ತೆ ಸಂವಿಧಾನ, ಕಂಪ್ಲೀಟ್ ಸಂವಿಧಾನ 5.5 ಗಂಟೆ ನಿಮಗೆ ಒಂದು ಮ್ಯಾರಥಾನ್ ವಿಡಿಯೋ ಸಿಗುತ್ತೆ ಇದರಲ್ಲಿ. ಮತ್ತೆ ಇಂಡಿಯನ್ ಪೊಲಿಟಿ ಅದರ ಒಂದು ರಿಲೇಟೆಡ್ 200 ಕ್ವಶನ್ಸ್ಗಳು ಇತ್ತೀಚೆಗೆ DCC ಬ್ಯಾಂಕ್ ಅಲ್ಲಿ ಬಂದಿರತಕ್ಕಂಥದ್ದು ಕೂಡ ಇದರಲ್ಲಿ ಕವರ್ ಆಗಿರುತ್ತೆ. ಮತ್ತೆ ಕನ್ನಡ ಸಾಹಿತ್ಯದ ಪ್ರಶ್ನೆ ಕೇಳ್ತಾನೆ, ಅದು ಕೂಡ 100 MCQs ಇರೋದು ಪ್ರಶ್ನೋತ್ತರಗಳ ಒಂದು ವಿಡಿಯೋ ಇರುತ್ತೆ. ಮತ್ತೆ ಕರೆಂಟ್ ಅಫೇರ್ಸ್ ಮತ್ತೆ GK, ಸ್ಟ್ಯಾಟಿಕ್ GK ಎಲ್ಲ ಕೂಡ ನಾವು ಕೊಡ್ತೀವಿ. ಜೊತೆಗೆ ಇಲ್ಲಿ PDF ಏನಿರುತ್ತೆ ಅಂದ್ರೆ ಕೋಆಪರೇಟಿವ್ ಸಂಬಂಧಪಟ್ಟಂತೆ ಥಿಯರಿ ಕ್ಲಾಸ್ ಏನಿದೆ ಅದರದ್ದು, ಮತ್ತೆ KMF ಗೆ ಸಂಬಂಧಪಟ್ಟಂತೆ ಥಿಯರಿ ಮತ್ತೆ MCQs 100 ಇರೋದು. ಮತ್ತೆ ನಿಮಗೆ KMF ಅಂದ್ರೆ ಹಾಲು ಒಕ್ಕೂಟ, ನೀವು ಓದ್ಬೇಕು ಥಿಯರಿ. ಅದನ್ನು ಕೂಡ ನಿಮ್ಗೆ DCC ಬ್ಯಾಂಕ್ ಅಲ್ಲಿ ಕೇಳ್ತಾನೆ ಸ್ನೇಹಿತರೆ. ಯಾಕಂದ್ರೆ KMF ಇಸ್ ಎ ಹಾಲು ಒಕ್ಕೂಟ, ದಿಸ್ ಇಸ್ ಆಲ್ಸೋ ಕೋಆಪರೇಟಿವ್, ಬಟ್ ದಿಸ್ ಇಸ್ ಮಿಲ್ಕ್ ಕೋಆಪರೇಟಿವ್. ಕೋಆಪರೇಟಿವ್ ಅಂದ್ಮೇಲೆ ನಿಮ್ಗೆ ಎಲ್ಲಾ ತರ ಕೋಆಪರೇಟಿವ್ ಕ್ವಶನ್ಸ್ ಬರ್ತವೆ ಅಲ್ಲಿ. ಜೊತೆಗೆ 500 ಪ್ರಶ್ನೆಗಳಿರ್ತಕ್ಕಂಥ ವಿತ್ ಪ್ರೀವಿಯಸ್ ಇಯರ್ದು ಬೇರೆ ಬೇರೆ DCC ಬ್ಯಾಂಕ್ ಅಲ್ಲಿ ಕೇಳುವ ಪ್ರಶ್ನೆಗಳು ಇದ್ರಲ್ಲಿ ಕವರ್ ಆಗಿದೆ. ಈ PDF ಒಟ್ಟು ನಿಮಗೆ 3 PDFಗಳು ಮತ್ತೆ ಈ ಕಂಪ್ಲೀಟ್ ವಿಡಿಯೋಗಳ ಲಿಂಕ್ಸ್ಗಳು ಸಿಗುತ್ತೆ. ಜೊತೆಗೆ ನಿಮಗೆ ಕರೆಂಟ್ ಅಫೇರ್ಸ್ಗಳು ಕೂಡ, ಮಂತ್ಲಿ ಕರೆಂಟ್ ಅಫೇರ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಆ ಪ್ಲೇ ಲಿಸ್ಟ್ ಕೊಡ್ತೀವಿ, GK ರಿಲೇಟೆಡ್ ವಿಡಿಯೋನ ಕೊಡ್ತೀವಿ. ಸೊ ಏನು ಸರ್ ಇದು 499 ಸರ್. ನಿಮ್ಮ ಫೋನ್ ಪೇ ಆಗಿರೋದು, ಗೂಗಲ್ ಪೇ ಆಗಿರ್ಬೋದು, ಈ ಒಂದು ಅಕೌಂಟ್ಗೆ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಇರುತ್ತೆ, ಟು ಬ್ಯಾಂಕ್ ಅಂತ. ಓಕೆ, ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಅಲ್ಲಿ ಹೋಗಿ ನೀವು ಈ ಅಕೌಂಟ್ಗೆ ಪೇ ಮಾಡಿ ಸ್ಕ್ರೀನ್ಶಾಟ್ನ ನಮ್ಮ ವಾಟ್ಸಪ್ಗೆ ಅಥವಾ ಇಮೇಲ್ಗೆ ಕಳಿಸಿದ್ರೆ, ಮತ್ತೆ ನಿಮ್ಮ ಇಮೇಲ್ ID ಕೊಟ್ಟರೆ ಆ ಇಮೇಲ್ IDಗೆ ನಾವು ಕಂಪ್ಲೀಟ್ ಆಗಿ ನಿಮಗೆ ಲಿಂಕು PDF ಶೇರ್ ಮಾಡ್ತೀವಿ. ಆ್ಯಂಡ್ ನೀವು ಫ್ರೀ ಕ್ಲಾಸರ ನೋಡಿ ಅಥವಾ ಇದನ್ನು ತಗೊಂಡು ನೀವು ಎಷ್ಟು ಓದಬೇಕು ಅಷ್ಟು ಓದೋಕ್ಕಾಗಲ್ಲ ಸರ್, ಕಣ್ಣು ಹೋಗುತ್ತೆ ಅದು ಇದು ಅಂದರೆ ನಿಮ್ಗೆ ಎಷ್ಟು ಓದಬೇಕು, ಏನು ಇಂಪಾರ್ಟೆಂಟು ಅದನ್ನು ನಾವು ಕಳಿಸ್ತೀವಿ. ಮತ್ತು ನಿಮಗೆ ಪ್ರಶ್ನೆಗಳು ನೀವು ವಾಟ್ಸಪ್ಪಲ್ಲಿ ಕೇಳ್ತೀವಿ, ಅದಕ್ಕೆ ಉತ್ತರ ಕೊಡ್ತೀನಿ ನಿಮಗೆ ಅದಕ್ಕೆ. ಸೊ ಯಾರು ಪರ್ಚೇಸ್ ಮಾಡ್ತೀರಾ ಅವ್ರಿಗೆ. ಸೊ ಹಾಗಾಗಿ ಈ ಒಂದು ಲಿಂಕ್ಸ್ನ ಕೊಟ್ಟಿರ್ತೀನಿ ದಯವಿಟ್ಟು. ಏನೇ ಡೌಟ್ಸ್ ಇದೆ ನಮ್ಮ ಒಂದು ವಾಟ್ಸಪ್ ಮಾಡ್ಬೋದು, ನಮ್ಮ ಟೆಲಿಗ್ರಾಮ್, Instagram ಫಾಲೋ ಮಾಡಿ. ಓಕೆ, ಸೊ ಎಲ್ಲ ಮತ್ತೆ ಅಪ್ಲೈ ಮಾಡ್ತಕ್ಕಂಥದ್ದು ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇದು ನೀವು ಸಪ್ರೇಟ್ ಆಗಿ ನೀವು ತಗೋತೀವಿ ಅಂತಂದು PDF ನೀವು ಬರೀ PDFಗೆ ನಿಮ್ಗೆ 400-500 ಪ್ಲಸ್ ಆಗುತ್ತೆ. ಬಟ್ ಆ ಒಂದು PDF ನಿಮಗೆ ಈ PDF ಸಿಗಲ್ಲ ನಿಮ್ಗೆ, ಈ PDF ಸಪ್ರೇಟ್ ಇಲ್ಲ ನಿಮಗೆ. ಓಕೆ, ಯಾಕೆ ಕೋರ್ಸ್ ತಗೋತಾ ಅಂಥವ್ರು ಮಾತ್ರ ಈ PDF ಇರ್ತಕ್ಕಂಥದ್ದು. 500 ಪ್ರಶ್ನೋತ್ತರಗಳು DCC ಬ್ಯಾಂಕ್, ಕೋಆಪರೇಟಿವ್ ಮತ್ತು ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಅದು ಈ ಕೋರ್ಸ್ ತಗೊಂಡವ್ರಿಗೆ ಮಾತ್ರ ಇರುತ್ತೆ. ಸೊ ಹಾಗಾಗಿ ಇದು ಎಕ್ಸ್ಕ್ಲೂಸಿವ್ ಫಾರ್ ಈ ಕೋರ್ಸ್ ಬೈಯರ್ಸ್ಗೆ. ಸೊ ನಮಸ್ಕಾರ, ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಅಪ್ಲೈ ಮಾಡಿ ಸರ್, ಎಲ್ಲರೂ ಅಪ್ಲೈ ಮಾಡಿ. ಯಾರು ಓದ್ಸಲ ಅಪ್ಲೈ ಮಾಡಿದ್ರೆ ಅವರು ಕೂಡ ಅಪ್ಲೈ ಮಾಡಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದ.